ನಮಸ್ತೆ ಬಂಧುಗಳೇ, ಗೋವಿಂದಾಸ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಗರಿಗರಿಯಾದ ರುಚಿಯಾದ ಅಂಬೋಡೆ ಯಾವ ರೀತಿಯಾಗಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಪ್ರತಿದಿನ ಮಳೆ ಬರ್ತಾ ಇದೆ. ಈ ಮಳೆ ಚಳಿಗೆ ನಮಗೆ ಗರಿಗರಿಯಾಗಿ ಗರಮಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅವಾಗ ಇದನ್ನು ಟ್ರೈ ಮಾಡಿ. 5 ರಿಂದ 10 ನಿಮಿಷದಲ್ಲೇ ನಿಮಗೆ ಅಂಬೋಡೆ ರೆಡಿ ಆಗುತ್ತೆ ಬಂಧುಗಳೇ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾವು ಮಸಾಲೆ ವಡೆ ಮಾಡ್ತೀವಲ್ವ, ಸೇಮ್ ಅದೇ ಟೇಸ್ಟ್ ಕೊಡುತ್ತೆ. ಆದರೆ ನಾವು ಇದರಲ್ಲಿ ಕಡಲೆಬೇಳೆನ ಯೂಸ್ ಮಾಡ್ತಾ ಇಲ್ಲ. ಕಡಲೆಬೇಳೆನೂ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಬಂದರೆ ಸಖತ್ತಾಗಿದೆ ಟೇಸ್ಟು. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇವತ್ತು ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ, ನನ್ನೇನು ರೆಸಿಪಿ ಆದರೂ ನಿಮ್ಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಚಿಕ್ಕ ಕಪ್ಪಿನಷ್ಟು ಹುರಗಡಲೆಯನ್ನು ತಗೊಂಡಿದ್ದೀನಿ. ಹುರಗಡಲೆ ಫ್ರೆಶ್ ಆಗಿರೋದನ್ನು ತಗೊಳ್ಳಿ. ಕೆಲವೊಂದು ಸಾರಿ ಮೆತ್ತಗಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಅಂಥ ಹುರಗಡಲೆಯನ್ನು ಹಾಕಲಿಕ್ಕೆ ಹೋಗಬೇಡಿ, ಅಂಬೋಡೆ ಚೆನ್ನಾಗಾಗಲ್ಲ. ಈ ಹುರಗಡಲೆಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. 2 ಬ್ಯಾಡಗೆ ಮೆಣಸಿನ್ಕಾಯಿ, ನೀವು ಗುಂಟೂರು ಹಾಕೊಳ್ಳೋದಾದರೆ ಒಂದೇ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಬೀಜ, ರುಚಿಗೆ ಅನುಸಾರ ಅರ್ಧ ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ಒಂಥರ ರವ ತೈರಿರ್ಬೇಕು ಬಂದವಳೆ. ನಿಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ನುಚ್ಚು ಇರಬೇಕು ಅಂತಾರೆ ನೋಡ್ರಿ, ಅದೇ ಥರನೇ ನೀವು ಮಾಡ್ಕೊಂಡು ಬರ್ರಿ. ಈಗ ನೋಡ್ರಿ ನುಚ್ಚು ಕಾಣಕತ್ತೈತೆ ನೋಡ್ರಿ ಇದು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಸೂಡಿನಷ್ಟು ಸಬ್ಬಸಿಗೆ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿನ್ಕಾಯಿ, 4 ರಿಂದ 5 ಕರಿಬೇವಿನ ಎಲೆನ ಕಟ್ ಮಾಡ್ಕೊಂಡಿದ್ದು, 1 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಬಂಧುಗಳೇ. ಹಾಕ್ಕೊಂಡು ನೀಟಾಗಿ ನಾವು ಮೊದಲಿಗೆ ಈರುಳ್ಳಿಯನ್ನು ಬಿಡಿ ಮಾಡ್ಕೋಬೇಕು. ಈರುಳ್ಳಿ ಜೇಂಟಿರುತ್ತಲ್ವ, ಅದು ನಮಗೆ ಎಲ್ಲನೂ ಓಪನ್ ಆಗಬೇಕು. ಈಗ ನೋಡ್ರಿ ಈರುಳ್ಳಿ ಎಲ್ಲ ನಮ್ಮದು ಬಿಡಿ ಆಯಿತು. ಇವಾಗ ನೀಟಾಗಿ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಸೊಪ್ಪು, ಈರುಳ್ಳಿ, ನಮ್ಮ ಹಸಿಮೆಣಸಿನ್ಕಾಯಿ ಏನೇನು ಹಾಕಿವಲ್ವ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಬಂಧುಗಳೇ. ಇದರಲ್ಲಿರುವಂಥ ತೇವಾಂಶ ಎಲ್ಲ ಹೊರಗಡೆಗೆ ಬಿಡಬೇಕು. ಯಾಕಂದರೆ ಇದರಲ್ಲಿ ನಾವು ನೀರು ಹಾಕಲ್ಲ, ಹಾಗೆಯೇ ರೆಡಿ ಮಾಡ್ತೀವಿ. ಹಿಂಡಿದ್ರೆ ನೀರು ಬರಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಈರುಳ್ಳಿಯಲ್ಲಿ ತೇವಾಂಶ ಇರುತ್ತೆ, ಸೊಪ್ಪಿನಲ್ಲಿ ತೇವಾಂಶ ಇರುತ್ತೆ, ಅದೆಲ್ಲ ಹೊರಗೆ ಬಿಡುತ್ತೆ ಬಂಧುಗಳೇ. ನಾವು ನೀಟಾಗಿ ಹಿಂಡಿ ಕಿವುಚೋದ್ರಿಂದ ಈಗ ಅದರಲ್ಲೇ ನಾವು ನೀರು ಹಾಕದೇನೆ ನಾವು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹುರ್ಗಡ್ಲೆ ಪೌಡ್ರ್, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಈಗ ಅದೇ ತೇವಾಂಶಕ್ಕೆ ನಮ್ದು ಏನಾಗುತ್ತೆ ಅಂದರೆ ಬ್ಯಾಟರ್ ಪರ್ಫೆಕ್ಟ್ ಆಗುತ್ತೆ. ಇದು ಸ್ವಲ್ಪ ಗಟ್ಟಿಗೆನೇ ಇರಬೇಕು, ನೀರು ಇರಬಾರ್ದು. ಅಕಸ್ಮಾತಾಗಿ ನಿಮ್ಮ ಸೊಪ್ಪಿನಲ್ಲಿ ತೇವಾಂಶ ಇಲ್ಲ, ನಿಮ್ಮದು ಡ್ರೈ ಆಗಿದೆ, ಕಟ್ಟಕ್ಕೆ ಬರ್ತಾ ಇಲ್ಲ, ನಿಮಗೆ ನಮ್ಮ ವಡ ಮಾಡೋಕ್ಕೆ ಬರ್ತಾ ಇಲ್ಲ ಅಂದ್ರೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಕಸ್ಮಾತಾಗಿ ನಿಮ್ಮ ನೀರು ಹಾಕೋದ್ರೊಳಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತಂದ್ರೂ ಕೂಡ ಏನು ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಹುರ್ಗಡ್ಲೆ ಪೌಡ್ರನ್ನು ಒಂದು 1 ಹಿಡಿಯಷ್ಟು ಹುರ್ಗಡ್ಲೆನ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಈ ಅಂಬೋಡೆ ಪರ್ಫೆಕ್ಟ್ ಆಗುತ್ತೆ. ಈಗ ನೋಡ್ರಿ, ನಮ್ಮ ಅಂಬೋಡೆ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟ್ರಿ ಹೀಗಿರಬೇಕು, ಸ್ವಲ್ಪ ಗಟ್ಟಿಗೆನೇ ಇರಬೇಕು ಬಂಧುಗಳೇ, ಇದು ನೀರಿರಬಾರ್ದು. ಈಗ ಇದನ್ನು ನಿಮಗೆ ಯಾವ ಗಾತ್ರದಲ್ಲಿ ಬೇಕು ಆ ಗಾತ್ರದಲ್ಲಿ ಉಂಡೆಯನ್ನು ಕಟ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ಗಟ್ಟಿಗೆ ಕಟ್ಕೊಳ್ಳಿ, ಸ್ವಲ್ಪ ಹಗರವಾಗಿ ಕಟ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ನಾವು ಯಾವ ಹಿಟ್ಟು ಹಾಕಿರಂಗಿಲ್ಲ, ಏನೂ ಹಾಕಿರಂಗಿಲ್ಲ, ಡೆಲಿಕೇಟ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಉಂಡೆ ಕಟ್ಟಬೇಕಾದ್ರೆ ಗಟ್ಟಿಗೆ ಕಟ್ಟಿ ಅಂಗೈಯಿಂದ ಸ್ವಲ್ಪ ತಟ್ಟಿ ವಡ ಸೇಪ್ ಕೊಡ್ರಿ. ಈಗೆಲ್ಲನೂ ರೆಡಿ ಮಾಡ್ಕೊಂಡಾಯ್ತು. ನಾವು ಮಸಾಲೆ ವಡೆ ಮಾಡ್ತೀವಲ್ವ, ಅದೇ ರೀತಿಯೇ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಇದು ಟೇಸ್ಟ್ ಕೂಡ ಅದೇ ರೀತಿಯೇ ಇರುತ್ತೆ. ಈಗ ಆಲ್ರೆಡಿ ಈ ಕಡೆ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ. ಅದರಲ್ಲಿ ನೋಡ್ರಿ ಒಂದನ್ನೇ ನಾವೀಗೆ ಬಿಡಬೇಕು. ಒಂದು ಹಾಕಿದ ಮೇಲೆ 1 ನಿಮಿಷ ವೇಟ್ ಮಾಡಿ ಮತ್ತೊಂದು ಹಾಕಿ, ಮತ್ತೊಂದು ಹಾಕಿದ ಮೇಲೆ 1 ನಿಮಿಷ ವೇಟ್ ಮಾಡಿ ಮತ್ತೊಂದು ಹಾಕಿ. ಹೀಗೆ ನಿಮ್ಮ ಎಣ್ಣೆಯಲ್ಲಿ ಎಷ್ಟು ಹಿಡಿತೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಇವಾಗ ನೋಡ್ರಿ ನಾನಿಲ್ಲಿ ಒಂದು 4 ರಿಂದ 5 ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣವೇ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ವೇಟ್ ಮಾಡಿದ ನಂತರ ಅದು ಏನಾಗುತ್ತೆ, ಸ್ವಲ್ಪ ಹೊಂಬಣ್ಣ ಬರುತ್ತೆ, ಸ್ಟಿಪ್ ಕೂಡ ಆಗುತ್ತೆ. ಆವಾಗ ಹೊಳ್ಳಿಸಿ ಹಾಕ್ಕೊಳ್ಳಿ. ಈಗ ಹೊಳ್ಳಿಸಿ ಹಾಕಿದ ನಂತರ ನಾನು ಏನು ಮಾಡಿದೆ ಅಂತಂದರೆ, ಇನ್ನೂ ಪ್ಲೇಸ್ ಇದೆ ತುಂಬ ಅಂದ್ಕೊಂಡು ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ ಬಂದಗಳೇ. ಹಾಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಹಂಗೆ ಹಾಕೋದ್ರಿಂದ ಏನಾಯ್ತು ಅಂದರೆ ಸ್ವಲ್ಪ ಪೌಡ್ರ್ ಅಂಶ ಅನ್ನೋದು ನಮಗೆ ಹೊರಗಡೆಗೆ ಬಿಡ್ತು ಬಂದಗಳೇ. ಎಣ್ಣೆ ಸ್ವಲ್ಪ ಗಲೀಜಾಗುತ್ತೆ.
ಈಗ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಾಗೆ 3-4 ಸಾರಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹೊಳ್ಳಿ ಹಾಕ್ತಾ ಗರಿ ಗರಿ ಆಗುವವರೆಗೆ ಹೊಂಬಣ್ಣ ಬರೋಗೆ ಫ್ರೈ ಮಾಡಿಕೊಂಡೆ. ಈಗ ನೋಡ್ರಿ ಒಂದನ್ನೇ ಹೀಗೆ ನಾನು ಪೂರ್ತಿ ಎಣ್ಣೆಯನ್ನು ಬಸ್ಕೊಂಡು ಜಾಲಿ ಸೌಟ್ನಲ್ಲಿ ಇಟ್ಕೋತಾ ಇದ್ದೀನಿ. ಇದು ಡಬಲ್ ಫಿಲ್ಟರ್ ಆಗುತ್ತೆ. ಒಂದು ಸಾರಿ ನಮ್ಮ ಸ್ಪೂನ್ನಲ್ಲಿ ಫಿಲ್ಟರ್ ಆಗುತ್ತೆ, ಇನ್ನೊಂದು ಸಾರಿ ನಮಗೆ ಈ ಜಾಲಿ ಸೌಟ್ನಲ್ಲಿ ಫಿಲ್ಟರ್ ಆಗುತ್ತೆ. ಹಾಗಾಗಿ ನಮಗೆ ಅಂಬೋಡೆಯಲ್ಲಿ ಎಣ್ಣೆ ಅಂಶ ಅನ್ನೋದು ಇರಲ್ಲ ಬಂಧುಗಳೇ. ಹೀಗೆ ನಾವು ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಎಲ್ಲ ಕೆಳಗಡೆಗೆ ಇಳಿದು ಹೋಗುತ್ತೆ. ಈಗ ಎಲ್ಲನೂ ನಾನೀಗ ತೆಗಿತಾ ಇದ್ದು ನೋಡ್ರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಗರಿ ಗರಿ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ. ಫಸ್ಟ್ ಹೈ ಇಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಲೋ ಮಾಡಿಕೊಂಡು ನಾವು ಕೊನೆಯವರೆಗೂ ಲೋ ಫ್ಲೇಮ್ನಲ್ಲೇ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲನೂ ರೆಡಿ ಆಯಿತು ಬಂಧುಗಳೇ. ಎಣ್ಣೆ ಕೂಡ ಇಲ್ಲ ಇದರಲ್ಲಿ, ಎಣ್ಣೆ ಕೂಡ ಎಲ್ಲ ಕೆಳಗಡೆಗೆ ಇಳಿದು ಹೋಗಿದೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ವಾವ್, ನೋಡ್ರಿ ಸೂಪರ್ ಆಗಿದೆ ಅಲ್ವಾ? ನಮ್ಮ ಅಂಬೋಡೆ ರೆಡಿ ಆಯಿತು. ನಮ್ಮ ಸೊಪ್ಪು ಜಾಸ್ತಿ ಇರೋದ್ರಿಂದ ಅಂಬೋಡೆಯಲ್ಲಿ ಕಲರ್ ಹೀಗಿದೆ ಬಂಧುಗಳೇ. ನಮ್ಮ ಕಲರ್ಗಿಂತ ಮುಖ್ಯ ಆರೋಗ್ಯ ಬಂಧುಗಳೇ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯನ್ನು ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ದು ಏನಾದರೂ ಕಡಿಮೆ ಆದರೆ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ. ಸಖತ್ತಾಗಿರುತ್ತೆ ಬಂಧುಗಳೇ. ನಮ್ಮ ಅಂಬೋಡೆ ಸಬ್ಬಸಿಗೆ ಸೊಪ್ಪು ಹಾಕಿ ಕೊತ್ತಂಬರಿ ಕರಿಬೇವನ್ನು ಹಾಕಿ ಮಾಡಿರುವಂಥ ಆರೋಗ್ಯಕರವಾಗಿರೋಂಥ ಅಂಬೋಡೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಬಂಧುಗಳೇ. ಈಗ 5 ನಿಮಿಷದಲ್ಲಿ ದಿಢೀರಾಗಿ ಆಗುವಂಥ ಈ ರೆಸಿಪಿನ ಟ್ರೈ ಮಾಡಿ. ನಮಗೆ ಅವಾಗವಾಗ ಏನಾದರೂ ಚಿಕ್ಕ ಪುಟ್ಟ ಹಸಿವಾದಾಗ, ನಮ್ಮ ದಿಢೀರಾಗಿ ಏನಾದರೂ ನಾಲ್ಗೆ ರುಚಿ ಕೇಳ್ತಾ ಇದ್ದಾಗ ಇದನ್ನು ಟ್ರೈ ಮಾಡ್ಕೊಳ್ಳಿ ಬಂಧುಗಳೇ. ನಮ್ಮ ಸೊಪ್ಪು ಸೋಸ್ಕೊಳ್ಳಿಕ್ಕೆ ಮಾತ್ರ ಟೈಮ್ ತೊಗೊಳುತ್ತೆ. ಅಂಬೋಡೆ ಮಾಡಲಿಕ್ಕೆ ಅಸಲು ಟೈಮೇ ಬೇಕಾಗಲ್ಲ ನಮಗೆ. ಅತಿ ಬೇಗನೆ ಮಾಡ್ಕೋಬಹುದು ನಾವು. ಇದಕ್ಕೆ ಬೇಳೆ ನೆನೆಸೋದು ಇಲ್ಲ, ಬೇರೆ ಹಿಟ್ಟು ಯಾವುದೂ ಬೇಕಿಲ್ಲ. ಒಂದು ಮುಷ್ಟಿ ಹುರ್ಗಡ್ಲೆ ಇದ್ದ ರೆಡಿ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.